ರಾಜ್ಯ ಸರ್ಕಾರದ ಕೇಸ್ ವಾಪಸ್ಗೆ ಹೈಕೋರ್ಟ್ ತಡೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವು ಪಕ್ಷಪಾತವಾಗಿ ಕೇಸನ್ಗಳನ್ನು ವಾಪಸ್ ಪಡೆದಿಲ್ಲ. ರೈತರು ಕನ್ನಡ ಸಂಘಟನೆಗಳ ಕೇಸನ್ನು ವಾಪಸ್ ಪಡೆದಿದ್ವಿ. ಕೋರ್ಟ್ ಆದೇಶದ ಪ್ರತಿ ಸಿಕ್ಕ ಬಳಿಕ ಮುಂದಿನ ಕ್ರಮ. ವಿಧಾನಸೌಧದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆ. ಈಗ ಒಂದು ಅರ್ಧ ಗಂಟೆ ಆಗಿದೆ. ಆರ್ಡರ್ ಕಾಪಿ ನೋಡಿದ ಮೇಲೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಬೋದು. ಆದರೆ ಹಿಂದೆ ಏನು ಪ್ರಕರಣಗಳಿವೆ, ಬೇರೆ ಸರ್ಕಾರದಲ್ಲಿರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಹಿಂದೆ ಏನು ಮಾಡಿದೆ ಅದೇ ಪ್ರಕ್ರಿಯೆಯನ್ನು ಫಾಲೋ ಮಾಡಿರೋದು. ಯಾವುದೇ ವಿಶೇಷವಾದಂಥ ರೀತಿಯಲ್ಲಿ ಅಥವಾ ಬೇರೆ ಮಾನದಂಡಗಳನ್ನು ಅಳವಡಿಸ್ಕೊಂಡು ನಾವು ಮಾಡಿಲ್ಲ. ಯಾಕಂದರೆ ನೀವು ಅದು ನೋಡಿದ್ರೆ ಬರೀ ಅದು ಗುಲ್ಬರ್ಗ ಇರ್ಬೋದು ಅಥವಾ ಬೇರೆ ರೈತರದ್ದು ಇರ್ಬೋದು, ಕನ್ನಡ ಪರ ಸಂಘಟನೆದವ್ರದ್ದು ಇಷ್ಟೇ ಅಲ್ಲ, ಸಾಕಷ್ಟು ನಿಮ್ಮ BJPಯವರ ಬೆಂಬಲಿಗರು ಇದ್ದಾರೆ. ಅದರ ಸೊ ಅದೇನಿದೆ ನೋಡೋಣ, ಆರ್ಡರ್ ಬಂದಾದಮೇಲೆ ನೋಡೋಣ. ನೋಡಿ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಆವಾಗ ನಾನು ಇರಲಿಲ್ಲ. ಅದು ಏನಾಗಿದೆ ಅದರಲ್ಲಿ ಅವ್ರ ರೆಕಮೆಂಡೇಷನ್ನು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇವತ್ತು ಕೋರ್ಟ್ ಆದೇಶ